ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್ಕಾರ ಒತ್ತಾಯದಿಂದ ರೈತರ ಜಮೀನನ್ನ ಪಡಿತಾ ಇದೆ. ಈ ಮೂಲಕ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದು ಅಪರಾಧ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ನಲ್ಲಿ ಸಿಎಂ ಖುದ್ದು ಆಸಕ್ತಿ ಹೊಂದಿದ್ದಾರೆ ಅನ್ನೋದು ವಿಜಯೇಂದ್ರ ಅವರ ಆರೋಪ. ಇದರಲ್ಲಿ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಬೇಕು. ಟೌನ್ಶಿಪ್ ತಡೆಯುವ ಕೆಲಸ ರಾಹುಲ್ ಗಾಂಧಿ ಮಾಡಲಿ. ಬಿಜೆಪಿ ರೈತ ಪರ ಇದೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿದ್ದಾರೆ. ಮೋದಿ ಹೆಸರೇಳಿ ದಲ್ಲಾಳಿ ಕೆಲಸವನ್ನ ಮಾಡಿದ್ರೆ ಬಿಜೆಪಿ ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕೆಲ್ಲ 70% ರೈತರು ಒಪ್ಪಿದ್ರೆ ಮಾತ್ರ ಭೂ ಸ್ವಾಧೀನ ಮಾಡಬೇಕು. ಇಲ್ಲಿ 100% ರೈತರ ವಿರೋಧ ಇದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರೈತರಿಂದ ಒತ್ತಾಯ ಪೂರ್ವಕವಾಗಿ ಭೂಮಿ ಪಡಿತಾ ಇರೋದು ಸರಿಯಲ್ಲ. ಇದರಲ್ಲಿ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಲಿ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದರಲ್ಲಿ ಬಹಳ ಆಸಕ್ತಿ ಇದೆ. ಹೀಗಾಗಿನೇ ರೈತರ ವಿರುದ್ಧವಾಗಿ ಈ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಇರ್ತಕ್ಕಂಥ ರೈತರ ಸಮಸ್ಯೆ ಇರ್ಬೋದು, ರಾಜ್ಯದಲ್ಲಿ ಯಾವುದೇ ಎಲ್ಲೇ ರೈತರ ಸಮಸ್ಯೆ ಇದ್ದಾಗೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇರ್ತದೆ. ಹಾಗಾಗಿ ಬಿಡದಿನಲ್ಲೂ ಕೂಡ ಒತ್ತಾಯ ಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂತ ಹೇಳಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. 100% ರೈತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಯಾವುದೇ ಒಂದು ಟೌನ್ಶಿಪ್ಗಾಗಲಿ ಮತ್ತೊಂದು ಕಾಲ ಬಿಡ್ಕೊಡೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಆ ಪಕ್ಷದ ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸೋದಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಬಿಡದಿಲಿರ್ತಕ್ಕಂಥ ರೈತರ ಸಮಸ್ಯೆ ಇರ್ಬೋದು, ರಾಜ್ಯದಲ್ಲಿ ಯಾವುದೇ ಎಲ್ಲೇ ರೈತರ ಸಮಸ್ಯೆ ಇದ್ದಾಗೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ